ಇನ್ನು ಉಳಿದಿರತಕ್ಕಂತಹ ಅವಧಿಯಲ್ಲಿ ಪೂರೈಸುವುದಕ್ಕೆ ಪ್ರೋತ್ಸಾಹ ನೀಡುವಂತ ದಿನಾಚರಣೆ ಇದೆ. ಇದು ಸಾಂಪ್ರದಾಯಿಕವಾಗಿ ಎಲ್ಲಾ ಕ್ಲಬ್ಗಳಿಗೂ ಕೂಡ ರಾಜ್ಯಪಾಲರು ತಮ್ಮ ಅವಧಿಯಲ್ಲಿ ಮಾಡತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ. ಈಗಾಗಲೇ ನಮ್ಮ ಈ ಜಿಲ್ಲೆಗೆ 3 ವರ್ಷ ತಂದಿದೆ, 3 ಜನ ರಾಜ್ಯಪಾಲರಾಗಿದ್ದಾರೆ. ಇನ್ನು ಮುಂದೆ ಬರತಕ್ಕಂತಹ ಹೊಸ ಸದಸ್ಯರುಗಳಿಗೆ ಇದರ ವಿಶೇಷ ಏನು, ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನ ಹೇಳಬೇಕಾಗ್ತದೆ. ಯಾಕೆಂತಂದ್ರೆ ರಾಜ್ಯಪಾಲರ ಭೇಟಿ ಕೊಡೋದು ಆ ಕ್ಲಬ್ ಗುಡ್ ಸ್ಟ್ಯಾಂಡಿಂಗ್ ನಲ್ಲಿ ಇದ್ರೆ ಮಾತ್ರ, ಒಳ್ಳೆ ಫೀಸ್ ಕಟ್ಟಿ ಅಂತಾರಾಷ್ಟ್ರೀಯ ಶುಲ್ಕಗಳನ್ನ ಪಾವತಿ ಮಾಡಿ ಎಲ್ಲಾ ಸದಸ್ಯರುಗಳ ಕೂಡ ಶುಲ್ಕವನ್ನ ಕಲೆಕ್ಟ್ ಮಾಡಿ ಸೇವಾ ಕಾರ್ಯಗಳನ್ನ ಮಾಡಿದ್ರೆ ಅಂತಹ ಕ್ಲಬ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಗುರುತಿಸಿ, ಈಗೇನು ವೆಂಕಟೇಶ್ವರ ಸರ್ಟಿಫಿಕೇಟ್ಗಳು ಕೊಟ್ಟರು ಆ ರೀತಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿ, ಆ ಸ್ಥಳೀಯ ಸಂಸ್ಥೆಗಳಿಗೆ ಅಥವಾ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗುವಂತ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಒಂದು ಉದ್ದೇಶ. ಎರಡನೇದಾಗಿ ತಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಈ ನಮ್ಮ ಅಲಯನ್ಸ್ ಸಂಸ್ಥೆ 17 ವರ್ಷ ಆಗಿದೆ ಪ್ರಾರಂಭ ಆಗಿ ಇಂಡಿಯಾದಲ್ಲಿ. ಆದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಕೇವಲ 3 ವರ್ಷ. 3 ವರ್ಷದಲ್ಲೇ ನಮ್ಮ ಜಿಲ್ಲೆಯ ಆಕ್ಟಿವಿಟೀಸ್ಗಳನ್ನ ನೋಡಿ, ಚಟುವಟಿಕೆಗಳು ಮತ್ತೆ ಮೆಂಬರ್ಶಿಪ್ ಇದೆಲ್ಲವನ್ನೂ ನೋಡಿ ನಮ್ಮ ಮೈಸೂರಿನ ಜಿಲ್ಲೆಯ ಅಲಯನ್ಸ್ ಸದಸ್ಯರಾಗಿದ್ದಂತ ನಾಗರಾಜ್ ಬೈರಿ ಅವರಿಗೆ 2 ವರ್ಷಗಳ ತನಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಅದು ಒಂದನೇದು. ಮುಂದೆ ಬರತಕ್ಕಂಥ 25, 26, 27ರಲ್ಲಿ ಅವರು ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾಗ್ತಾ ಇರ್ತಾರೆ. ಅದು ಬಹಳ ಹೆಮ್ಮೆ. ಈ ದೇಶದಲ್ಲಿ ಎಲ್ಲೆಲ್ಲಿ ಅಲಯನ್ಸ್ ಕ್ಲಬ್ ಇದೆ ಅದೆಲ್ಲವನ್ನೂ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅಧ್ಯಕ್ಷರಿಗಿದ್ರೂ ಕೂಡ ಪತ್ರ ವ್ಯವಹಾರ ಮತ್ತು ಅವುಗಳ ಕಾರ್ಯಚಟುವಟಿಕೆಗಳನ್ನ ನೋಡ್ಕೊಳ್ಳುವಂತ ವ್ಯವಹಾರ ಕಾರ್ಯದರ್ಶಿಗಳಿಗಿರುತ್ತೆ. ಅದರಿಂದ ಅಂತಹ ಬೃಹತ್ತಾದಂತಹ ಜವಾಬ್ದಾರಿಯನ್ನು ಅವರು ಮುಂದಿನ ಜೈಪುರದಲ್ಲಿ ವಹಿಸ್ಕೊಂತ ಇದ್ದಾರೆ. ಅವರಿಗೆ ಶುಭವಾಗಲಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಈ ಅಲಯನ್ಸ್ ಕ್ಲಬ್ಗಳು ಪ್ರಾರಂಭ ಆಗಬೇಕು, ಹೆಚ್ಚು ಸದಸ್ಯರು ಬರಬೇಕು. ನನಗನ್ಸುತ್ತೆ 3 ಕ್ಲಬ್ಬಿಂದ ಇನ್ನೂ ಹೆಚ್ಚು ಜನ ಇದ್ದಿದ್ರೆ ಇನ್ನೂ ಉತ್ಸುಕತೆ ಇರೋದು ಅಂತ ಹೇಳ್ತೀನಿ. ಆದರೆ ಇವತ್ತು ವೈಕುಂಠ ಏಕಾದಶಿ ಆದ್ರಿಂದ ಸುಮಾರು ಸದಸ್ಯರು ದೇವಸ್ಥಾನ ಅಲ್ಲಿ ಹೋಗಿರೋದ್ರಿಂದ ಈ ಹಾಜರ ಕಮ್ಮಿ ಇದೆ. ಏನೇ ಆಗಲಿ, ತಾವೆಲ್ಲರೂ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ನಿಮ್ಮ ಸ್ನೇಹಿತರುಗಳನ್ನು ಕರ್ಕೊಂಡು ಬನ್ನಿ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮತ್ತು ಎತ್ತರಕ್ಕೆ ಹೋಗಲಿ ಅಂತ ಹಾರೈಸುತ್ತಾ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್.